ಕುಮಾರಸ್ವಾಮಿಯವರೇ, HD ಕುಮಾರಸ್ವಾಮಿಯವರೇ, ನಿಮ್ಮ ಕತೆ ಏನು ಅಂತ ನಾನು ನಾಳೆ ಬೆಂಗಳೂರಲ್ಲಿ ಬಿಡುಗಡೆ ಮಾಡ್ತೀನಿ. ನಾಳೆ ಬೆಂಗಳೂರಲ್ಲಿ ಕುಮಾರಸ್ವಾಮಿಯವರು ಸ್ವಂತ ಕತೆ ಏನು, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಹೆಂಗಿದ್ದು ಅವರು ಸೈಟ್ ತಗೊಂಡವರು ಏನು ಎತ್ತ ಅನ್ನುವಂಥ ದಾಖಲೆ ಸಮೇತ ನಾಳೆ ನಾನು KPCC ಕಚೇರಿನಲ್ಲಿ ಪ್ರೆಸ್ ಮೂಡ್ ಮಾಡಿ ಬಿಡುಗಡೆ ಮಾಡುವನಿದ್ದೇನೆ. ದಯಮಾಡಿ ತಾವು ಇದಕ್ಕೆಲ್ಲ ಉತ್ತರವನ್ನು ಕೊಡಬೇಕು. ಹೆಂಗೆ ತಗೊಂಡ್ರಿ ನೀವು ಏನು ಅನ್ನುವಂಥದ್ದನ್ನ ದಯಮಾಡಿ ತಾವು ಹೇಳಬೇಕು. HD ಕುಮಾರಸ್ವಾಮಿಯವರು ಗಾಜಿನ ಮನೆ ಒಳಗಡೆ ಕೂತ್ಕೊಂಡು ಕಲ್ಲೊಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ. ಸತ್ತೋನ ಹೆಸರಲ್ಲಿ ಡಿನೋಟಿಫೈ ಆಗಿದೆ ಅಂತ ಒಂದು ದೊಡ್ಡ ನ್ಯೂಸ್ ಕ್ರಿಯೇಟ್ ಮಾಡಿದ್ರು. ಪಾಪ HD ಕುಮಾರಸ್ವಾಮಿಯವರಿಗೆ ಇಲ್ಲಿಂದ ಮೈಸೂರಿಂದ ಓದ್ತಾರಲ್ಲ ಒಂದಷ್ಟು ಜನ, ಅವರು ಸರಿಯಾಗಿ ಹೋಗಿ ಟ್ಯೂಷನ್ ಕೊಡ್ತಾ ಇಲ್ಲ ಅವ್ರಿಗೆ. HD ಕುಮಾರಸ್ವಾಮಿಯವರೇ ದಯಮಾಡಿ ಇಲ್ಲಿಂದ ಬರ್ತಾರಲ್ಲ ಒಂದಷ್ಟು ಜನ RTI ಕಾರ್ಯಕರ್ತರು ಅಂತ ನಿಮ್ಮ ಒಂದು ಗ್ಯಾಂಗ್ ಇದೆಯಲ್ಲ, ಅವರು ಸರಿಯಾಗಿ ತಿಳ್ಕೊಂಡು ನಿಮಗೆ ಪಾಠವನ್ನು ಹೇಳ್ಕೊಡ್ಬೇಕು. ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ನೀವು 2 ಸರಿ ಮುಖ್ಯಮಂತ್ರಿಗಳಾಗಿದ್ರಿ, ಯೂನಿಯನ್ ಮಿನಿಸ್ಟರ್ ಆಗಿದ್ದೀರಿ. ಸರ್ವೆ ನಂಬರ್ ಆಧಾರದ ಮೇರೆಗೆ ನೋಟಿಫೈ ಆಗುತ್ತೆ ಹೊರತು ನೋಟಿಫೈ ಇಲ್ಲ ಡಿನೋಟಿಫೈ ಸರ್ವೆ ನಂಬರ್ ಆಧಾರದ ಮೇಲೆ ಆಗುತ್ತೆ, ಹೆಸರು ಮೇಲಲ್ಲ. ನಿಂಗ ಅನ್ನೋ ಹೆಸರಿನಲ್ಲಿ ಡಿನೋಟಿಫೈ ಆಗಿಲ್ಲ. ನೋಡಿ ಇಲ್ಲಿದೆ ನನ್ನ ಹತ್ರ ಕಾಪಿ, ಗೆಜೆಟ್ ನೋಟಿಫಿಕೇಶನ್ ಹತ್ರ ಇದೆ. ಸರ್ವೆ ನಂಬರ್ ಆಧಾರದ ಮೇರೆಗೆ 464 ಸರ್ವೆ ನಂಬರ್ 464 ಸರ್ವೆ ನಂಬರ್ ಡಿನೋಟಿಫೈ ಆಗಿರುವಂಥದ್ದು ಗೆಜೆಟ್ ನೋಟಿಫಿಕೇಶನ್ ಇದೆ. ನಿಂಗ ಅನ್ನೋರಿಗೆ ಡಿನೋಟಿಫೈ ಮಾಡಿದ್ದೀವಿ ಅಂತ ಅಲ್ಲ, ಕಾನೂನುಬದ್ಧವಾಗಿ ಡಿನೋಟಿಫೈ ಆಗಿರುವಂಥದ್ದು. ಬಟ್ ಅವರೊಂದು ಅರ್ಜಿ ಕೊಡ್ತಾರೆ ದೇವರಾಜ್ ಅವರು, ದಯಮಾಡಿ ನೀವು ಅಕ್ವೈರ್ ಮಾಡ್ಕೊಬೇಕಾದ್ರೆ ನೋಟಿಫೈ ಮಾಡುವಂಥ ಸಂದರ್ಭದಲ್ಲಿ ನಿಂಗ ಅನ್ನುವಂಥವ್ರ ಹೆಸರಿತ್ತು, ಕೈ ಬಿಡುವಂಥ ಸಂದರ್ಭದಲ್ಲೂ ನಿಂಗ ಅನ್ನುವಂಥ ಹೆಸರೇ ಇರಲಿ ಅಂತ. ಅದಕ್ಕೋಸ್ಕರ ಡಿನೋಟಿಫೈ ಮಾಡುವಂಥ ಸಂದರ್ಭದಲ್ಲಿ ನಿಂಗ ಅನ್ನುವಂಥ ಹೆಸರಲ್ಲೇ ಬರುತ್ತದೆ. ಅದು ತಹಶೀಲ್ದಾರ್ಗೆ ಪತ್ರ ಕೊಟ್ಟಿರುವಂಥ ಕಾಪಿ ನನ್ನ ಹತ್ರ ಇದೆ. ಸೊ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದೀರಿ. ಯಾವುದೋ ಮ್ಯಾಪ್ ತೋರಿಸ್ತೀರಾ, ಆ ಮ್ಯಾಪು ನಿಮ್ಗೆ ಅದು ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರೇ, ನಿಮ್ಮ ಕತೆ ಏನು, ಎಲ್ಲೆಲ್ಲ ಆಸ್ತಿ ಇದ್ದಾವೆ, ಅವೆಲ್ಲ ನಾವು ಮುಂದಿನ ದಿನಗಳಲ್ಲಿ ಒಂದೊಂದೇ ಬಿಡ್ತೀವಿ, ಸೆಷನಲ್ಲಿ ತಗೊಂಬರ್ತೀವಿ. ಅದಕ್ಕೆಲ್ಲ ದಯಮಾಡಿ ಉತ್ತರವನ್ನು ಕೊಡಿ. ಉತ್ತರವನ್ನು ಕೊಟ್ಟ ಮೇಲೆ ನಾವು ಹೇಳ್ತೀವಿ. ಕುಮಾರಸ್ವಾಮಿ ವಿಚಾರದಲ್ಲಿ ನಾಳೆ ನಾನು ಬೆಂಗಳೂರಲ್ಲಿ KPCC ಕಚೇರಿಯಲ್ಲಿ ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀನಿ. ಒಂದಷ್ಟು ಬದಲಿ ನಿವೇಶನ ವಿಚಾರದಲ್ಲಿ ಅವರು ತೆಗೆದುಕೊಂಡಿರುವಂಥದ್ದನ್ನ ಬಿಡುಗಡೆ ಮಾಡ್ತೀವಿ, ಡಾಕ್ಯುಮೆಂಟ್ ಸಮೇತ ಬಿಡುಗಡೆ ಮಾಡ್ತೀವಿ. JDS ಮತ್ತು BJPಯವ್ರದ್ದು ಒಂದಷ್ಟು ಕರ್ಮಕಾಂಡವನ್ನು ನಾನು ಈಗಾಗಲೇ ತಮಗೆ ಸ್ಯಾಂಪಲ್ ಕೊಟ್ಟಿರೋ ರೀತಿಯಲ್ಲಿ ಈಗಾಗಲೇ ನಾನು ನಗರ ಪ್ರಾಧಿಕಾರದ ವಿಚಾರವಾಗಿ, ಹೌದು ಸರ್, ಹೌದು, ಇಂಡಸ್ಟ್ರಿ ಲ್ಯಾಂಡ್, ಅದು ಇಂಡಸ್ಟ್ರಿಯಲ್ ಲ್ಯಾಂಡು, ಅದರ ವಿಚಾರವಾಗಿ ಅದನ್ನು ನಾವು ನಾಳೆ ಹೇಳ್ತೀವಿ. ಕುಮಾರಸ್ವಾಮಿಯವರ ಪಾಪ ದಯಮಾಡಿ ತಾವು ಏನು ಅನ್ನುವಂಥದ್ದು ನಾಳೆ ದಾಖಲೆ ಸಮೇತ ಬೆಂಗಳೂರಲ್ಲಿ ಬಿಡುಗಡೆ ಮಾಡ್ತೀವಿ. ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಕುಮಾರಸ್ವಾಮಿಯವರು ಪ್ರಾಮಾಣಿಕವಾಗಿ ಮಾಡಲಿ. ದಯಮಾಡಿ ನಿಮ್ಮ ಹಿಂಬಾಲಕರ ಮೂಲಕ ಫೋನ್ ಮಾಡಿಸಿಸ್ಬಿಟ್ಟು ನಮ್ಮನ್ನು ಬೆದರಿಸುವಂಥ ಕೆಲಸವನ್ನು ಮಾಡಬೇಡಿ ಕುಮಾರಸ್ವಾಮಿ ಅವರೇ. ನಾವೇನಾದರೂ ನಿಮ್ಮ ಬಗ್ಗೆ ಮಾತಾಡಿದ್ರೆ ನಿಮ್ಮ ಫಾಲೋವರ್ಸು ಫೋನ್ ಮಾಡಿ ನಮ್ಮನ್ನು ಧಮಕಿ ಹಾಕೋದು, ಆ ಥರ ಎಲ್ಲ ಮಾಡಿಸುವಂಥ ಕೆಲಸವನ್ನು ಮಾಡಬೇಡಿ. ಯಾಕೆಂದ್ರೆ ನೀವು ಮಾತ್ರ ಮಾಡ್ಬೋದು, ಒನ್ ಸೈಡ್ ಪರ್ಮಿಷನ್ ಏನು ಕೊಟ್ಟಿಲ್ಲ ನಿಮಗೆ. ಸಿದ್ದರಾಮಯ್ಯನವ್ರನ್ನ ಏನು ಬೇಕಾದ್ರೆ ಮಾತಾಡ್ಬೋದು, DK ಶಿವಕುಮಾರ್ ಅವ್ರನ್ನ ಏನು ಬೇಕಾದ್ರೆ ಮಾತಾಡ್ಬೋದು, ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದ್ರೆ ಮಾತಾಡ್ಬೋದು, ಯಾವ ಟೋನಲ್ಲಿ ಬೇಕಾದ್ರೆ ಮಾತಾಡ್ಬೋದು. ಅದನ್ನು ಕಾಂಗ್ರೆಸ್ ಪಕ್ಷದವ್ರು ಮಾತ್ರ ಬಾಯಿನ ಒಲ್ಕೊಂಡು ಸುಮ್ಮನೆ ಕೂತಿರಬೇಕು, ಕೈ ಕಟ್ಕೊಂಡು ಸುಮ್ಮನೆ ಕೂತಿರಬೇಕು ಅನ್ನುವಂಥದ್ದು. ಅದಾಗಲ್ಲ. ಇನ್ಮೇಲೆ ನಾವು ಬೀದಿಗೆ ಇಳಿತೀವಿ.